ಹಲೋ ಗಾಯ್ಸ್, ವಾಟ್ಸಪ್ ತನ್ನ ಹೊಸ ಫೀಚರ್ನ ರೋಲ್ ಔಟ್ ಮಾಡ್ತಾ ಇದೆ. ಕ್ರೇಜಿ ಫೀಚರ್ ಅನ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ, ಕೊನೆ ತನಕ ಗೊತ್ತಾಗತ್ತೆ ಏನು ಅಂತ. ಈಗಲೇ ನಿಮ್ಮ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟ ದಿನ ಹುಡುಗ ಹುಡುಗಿರೆಲ್ಲ ನೀನು ವಾಟ್ಸಪ್ ನಂಬರ್ ಏನು ಪಿಂಗ್ ಮಾಡಕ್ಕೆ, ಕಾಲ್ ಮಾಡಕ್ಕೆ, ಟೆಕ್ಸ್ಟ್ ಮಾಡಕ್ಕೆ ಅಂತ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಎಲ್ಲ ಕೇಳ್ತಾ ಇದ್ರು. ಇನ್ ಮುಂದೆ ಹಂಗ ಆಗೋದೇ ಇಲ್ಲ. ಫೋನ್ ನಂಬರೇ ಬೇಕಾಗಿಲ್ಲ, ಯೂಸರ್ ನೇಮ್ ಸಾಕು. ನಿಮ್ ಪ್ರೈವಸಿಗೋಸ್ಕರ ಫೋನ್ ನಂಬರ್ ಎಲ್ಲೂ ಲೀಕ್ ಆಗೋದೇ ಇಲ್ಲ. ಬರೀ ಯೂಸರ್ ನೇಮ್ ಇಂದ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬಹುದು ವಾಟ್ಸಪ್ ಅಲ್ಲಿ. ನಿಮ್ಗೆ ಇಷ್ಟವಾಗಿದ್ದ ಯೂಸರ್ ನೇಮ್ನ ನೀವು ಪಿಕ್ ಮಾಡ್ಕೊಬೇಕಾ? ಕೊನೆ ತನಕ ವಿಡಿಯೋ ನೋಡಿ, ಮರ್ತೋಗ್ಬಿಡ್ತೀರಾ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಅದೇ ತರ ಫಾಲೋ ಮಾಡಿ. ನೀವು ನಿಮ್ಮ ವಾಟ್ಸಪ್ ಓಪನ್ ಮಾಡ್ಕೊಂಡು ವಾಟ್ಸಪ್ ಅಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ ಅಲ್ಲಿ ಅಕೌಂಟ್ಸ್ ಹೋಗಿ. ಅಕೌಂಟ್ಸ್ ಅಲ್ಲಿ ಯೂಸರ್ ನೇಮ್ ಅಂತ ಇದೆ. ಯೂಸರ್ ನೇಮ್ ಹೋಗಿ ನೋಡಿ. ನೀವು ಇಲ್ಲಿ ನೋಡಬಹುದು ರಿಸರ್ವ್ ಯೂಸರ್ ನೇಮ್ ಅಂತ. ಇನ್ನ ರೋಲ್ ಔಟ್ ಆಗಿಲ್ಲ. ನೀವು ನಿಮ್ಗೆ ಯಾವ ಯೂಸರ್ ನೇಮ್ ಬೇಕೋ ಅದನ್ನ ರಿಸರ್ವ್ ಮಾಡ್ಕೊಬಹುದು. ಕ್ರಿಯೇಟ್ ಯೂಸರ್ ನೇಮ್ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಇಷ್ಟವಾದ ಹೆಸರು ನಿಮ್ಗೆ ಏನ್ ಬೇಕೋ ಅದನ್ನ ಇಟ್ಕೊಳ್ಳಿ. ನಾನು ಶಿವು ನಾಟ್ 7 ಅಂತ ಕೊಡ್ತೀನಿ. ಆ ಯೂಸರ್ ನೇಮ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ. ಸೊ ನಾನು ಇವಾಗ ಶಿವು NAGH ನಾಗೇಂದ್ರ ಅಂತ ಕೊಡ್ತೀನಿ. ಈ ಯೂಸರ್ ನೇಮ್ ಯಾರು ಯೂಸ್ ಮಾಡ್ತಾ ಇಲ್ಲ, ಸೊ ಇದು ನನಗೆ ರಿಸರ್ವ್ ಆಗುತ್ತೆ. ಸೇವ್ ಕೊಡ್ತಾ ಇದ್ದೀನಿ. ಸೊ ಇದೇ ತರ ನಿಮ್ಗೆ ಬೇಕಾಗಿರೋ ಯೂಸರ್ ನೇಮ್ನ ನೀವು ತಗೊಬಹುದು. ಇವಾಗೇ ನೀವು ಮಾಡ್ಕೊಂಡ್ರೆ ನಿಮ್ಗೆ ಬೇಕಾಗಿರೋ ನೇಮ್ ಸಿಗತ್ತೆ, ಇಲ್ಲಾಂದ್ರೆ ಬೇರೆಯವ್ರು ತಗೊಂಡ್ಬಿಡ್ತಾರೆ. ಡನ್ ಕೊಡ್ತೀನಿ. ನಿಮಗೆ ಮತ್ತೆ ಎಡಿಟ್ ಮಾಡ್ಕೊಬೇಕಂದ್ರೆ ಎಡಿಟ್ ಆಪ್ಷನ್ ಕೂಡ ಇದೆ. ಎಡಿಟ್ ಮಾಡ್ಕೊಬಹುದು. ಚೇಂಜ್ ಯೂಸರ್ ನೇಮ್ ಮತ್ತೆ ನೀವು ಬೇರೆದು ನಿಮ್ಗೆ ಬೇಕಾಗಿರೋದನ್ನ ರಿಸರ್ವ್ ಮಾಡ್ಕೊಬಹುದು.